ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಫಾರ್ಮ್ಸಿನ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಫಸ್ಟ್ NF ಮತ್ತು ಸೆಕೆಂಡ್ NF ಅನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಪಾರ್ಟ್ 1ಅಲ್ಲಿ. ಈಗ ಪಾರ್ಟ್ 2. ಸೊ ಪಾರ್ಟ್ 2 ಅಲ್ಲಿ ಬಂದಾಗ ಮೊದಲನೇದಾಗಿ 3NF. ಈಗ 3NF ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು? ಮೊದಲನೇದಾಗಿ 3NF ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ 2NF ಇಂದು ಟೇಬಲ್ ಇರಬೇಕು. ಸೊ ಒಂದು ಪ್ರಾಬ್ಲಮನ್ನು 2NFಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಈಗ ಇಲ್ಲಿರುವಂಥ ಟೇಬಲ್ ಯಾವುದು? 2NFನ ಟೇಬಲನ್ನು ಅವರು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು ನಾನು 2NFನ್ನು 3NF ಆಗಿ ಯಾವ ರೀತಿ ಈಸಿಯಾಗಿ ಕನ್ವರ್ಟ್ ಮಾಡೋದು ಅಂತಂದರೆ ಜಸ್ಟ್ ಸಿಂಪಲ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಗಳನ್ನು ತೆಗೆದಾಕಬೇಕು. ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಅಂದರೆ ಏನು? ಈಗ ಒಂದು ಎಲಿಮೆಂಟ್ ಇದೆ ಎ ಇಂದ ಬಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿ ಇಂದ ಸಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಈಗ ಈ ರೀತಿಯೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಹೆಸರು ಎ, ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಬಿ. ಎ ಮತ್ತು ಬಿ ಫ್ರೆಂಡು, ಬಿ ಮತ್ತು ಸಿ ಕೂಡ ಡಿಫ್ರೆಂಟ್ ಫ್ರೆಂಡ್ಸು. ಈಗ ಎ ಮತ್ತು ಸಿಗೇನಾದ್ರೂ ಡೈರೆಕ್ಟ್ ಫ್ರೆಂಡ್ಶಿಪ್ ಇದ್ದರೆ ಅದು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಆಯಿತು. ಯಾಕಂದರೆ ಬಿ ಅನ್ನು ನಾವು ಇವಾಗ ಯೂಸೇ ಮಾಡ್ತಾ ಇಲ್ಲ, ಎ ಇಂದ ಸಿಗೆ ನಮಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಈ ರೀತಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಗಳನ್ನು ನಾನು ತೆಗಿಬೇಕು. ಸೊ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಯನ್ನು ನಾನು ತೆಗೆದಾಕಬೇಕು, ಅಷ್ಟೇ ಸಿಂಪಲ್. ನೋಡಿ ಇವಾಗ ಯಾವ ರೀತಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಕೊಟ್ಟಿರುವಂಥ ಕ್ವಶನ್ನಲ್ಲಿ ಇದೆ ಅಂತಂದರೆ ನೇಮ್, ಡಿಪಾರ್ಟ್ಮೆಂಟ್, ಫೀಸ್. ಈ ಫೀಸ್ ಏನಾಗಿರುತ್ತೆ? ಫೀಸು ಯಾವ ಡಿಪಾರ್ಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. CSE ಆಗಿದ್ರೆ 3 ಲಕ್ಷ, ನೋಡಿ CSE ಆಗಿದ್ದರೆ 3 ಲಕ್ಷ. ಆ ರೀತಿ ಡಿಪಾರ್ಟ್ಮೆಂಟಿನ ಮೇಲೆ ಫೀಸು ಡಿಪೆಂಡ್ ಆಗಿದೆ. ಈ ಡಿಪಾರ್ಟ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗಿದೆ? ಡಿಪಾರ್ಟ್ಮೆಂಟು ಯಾರು ತಗೊತಾನೆ ಅವನ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು CSE ತೊಗೊಂಡಿದ್ದೀರಾ, AML ತೊಗೊಂಡಿದ್ದೀರಾ, ಅಥವಾ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೀರಾ, ಅದು ಯಾರ ಮೇಲೆ ಡಿಪೆಂಡು? ನಿಮ್ಮ ಮೇಲೆ, ಸಿಂಗಲ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾಯಿತು? ಫೀಸು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಯಿತು, ಡಿಪಾರ್ಟ್ಮೆಂಟು ನೇಮ್ ಮೇಲೆ ಡಿಪೆಂಡ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸೆಲ್ ಶೀಟ್ ಇದೆ ನಿಮ್ಮ ಕಾಲೇಜ್ನವ್ರ ಹತ್ರ. ಅವ್ರೇನು ಮಾಡ್ತಾರೆ? ನಿಮ್ಮ ಫೀಸ್ ಎಷ್ಟು ಅಂತ ಹುಡುಕಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ? ನಿಮ್ಮ ನೇಮನ್ನು ಸರ್ಚ್ ಮಾಡ್ತಾರೆ. ಸೊ ನಿಮ್ಮ ನೇಮನ್ನು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಫೀಸ್ ಎಷ್ಟು ಅಂತ ಡೈರೆಕ್ಟಾಗಿ ಗೊತ್ತಾಯ್ತಾ? ನೋಡಿ ಇವಾಗ ಏನಾಯಿತು? ಟ್ರಾನ್ಸಿಟಿವ್ ಎಡ್ಜ್ ಆದಂಗೆ ಆಯಿತು. ಅಂದರೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಬಂತು. ಇವಾಗ ಈ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನ ನಾನು ತೆಗಿಬೇಕು. ಈ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನ ತೆಗೆಯೋದಕ್ಕೋಸ್ಕರ ನಾನು 2 ಸಪ್ರೇಟ್ ಟೇಬಲ್ಗಳನ್ನು ಕ್ರಿಯೇಟ್ ಮಾಡ್ತೀನಿ. ಯಾವ ರೀತಿ? ಮೊದಲನೇ ಟೇಬಲಲ್ಲಿ USN ಕಾಮನ್ ಆಗಿರುತ್ತೆ, ನೇಮನ್ನು ತೊಗೊತೀನಿ ಮತ್ತು ಅವನ ಡಿಪಾರ್ಟ್ಮೆಂಟನ್ನು ತೊಗೊತೀನಿ. ಈಗ ನೇಮನ್ನು A ಅಂದ್ಕೊಂಡ್ರೆ, ಡಿಪಾರ್ಟ್ಮೆಂಟನ್ನು B ಅಂದ್ಕೊಂಡ್ರೆ, C ಹಾಕಿದ್ರೇ ತಾನೇ ನನಗೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಬರೋದು. ನಾನು C ಅನ್ನು ಯೂಸ್ ಮಾಡೋದೇ ಇಲ್ಲ ಮೊದಲನೇ ಟೇಬಲಲ್ಲಿ. ಕೇವಲ USN, ನೇಮು ಮತ್ತು ಡಿಪಾರ್ಟ್ಮೆಂಟನ್ನು ಯೂಸ್ ಮಾಡ್ತಾ ಹೋಗ್ತೀನಿ ಮೊದಲನೇ ಟೇಬಲಲ್ಲಿ. USN 1, 2, 3, 4. ನೇಮ್ ಏನೇನಿದೆ? AA, BB, CC, DD. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗಳು ಯಾವ್ಯಾವು? CSE, AIML, CSE, DS. ಈಗೇನಾಯಿತು? ನಾನು A ಮತ್ತು B ಅನ್ನು ಬರೆದಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಈ C ಅನ್ನು ಬರಿಬೇಕು. ಆದರೆ C ಮೇಜರಾಗಿ ಯಾರ ಮೇಲೆ ಡಿಪೆಂಡ್ ಆಗಿರೋದು? C ಅಂದರೆ ಫೀಸು ಮೇಜರಾಗಿ ಡಿಪೆಂಡ್ ಆಗಿರೋದು ಡಿಪಾರ್ಟ್ಮೆಂಟ್ ಮೇಲೆ. ಸೊ ಏನು ಮಾಡ್ತೀನಿ? ಡಿಪಾರ್ಟ್ಮೆಂಟು ಮತ್ತು ಫೀಸನ್ನು ಸೇರಿಸ್ಬಿಟ್ಟು ನಾನು ಇನ್ನೊಂದು ಟೇಬಲನ್ನು ಕ್ರಿಯೇಟ್ ಮಾಡ್ತೀನಿ. ಡಿಪಾರ್ಟ್ಮೆಂಟ್ ಮತ್ತು ಫೀಸ್ ಸೇರಿ ಇನ್ನೊಂದು ಟೇಬಲ್. ಸೊ ಇವಾಗ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದ್ದಾವೆ? ಮೇಜರಾಗಿ CSE ಇದೆ, AIML ಇದೆ, ನೆಕ್ಸ್ಟ್ ಇರುವಂಥದ್ದು DS. CSE ಇನ್ನೊಂದಿದೆ, ಅದನ್ನು ರಿಪೀಟಾಗಿ ಬರೆಯೋಂಗಿಲ್ಲ. CSE ಆಗಿದ್ದರೆ ಫೀಸ್ ಎಷ್ಟು? 3 ಲಕ್ಷ. AIML ಆಗಿದ್ದರೆ ಫೀಸ್ ಎಷ್ಟು? 4 ಲಕ್ಷ. DS ಆಗಿದ್ದರೆ ಫೀಸ್ ಎಷ್ಟು? 5 ಲಕ್ಷ. ಸೊ ಇವಾಗ ನೋಡಿ ಏನಾಯಿತು? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಗಳನ್ನು ನಾನು ತೆಗೆದಾಕಿದ್ದೀನಿ. A ಇಂದ Bಗೆ ಕನೆಕ್ಷನ್ ಕೊಟ್ಟೆ, B ಇಂದ Cಗೆ ಕನೆಕ್ಷನ್ ಕೊಟ್ಟೆ. ಆದರೆ A ಇಂದ Cಗೆ ಡೈರೆಕ್ಟ್ ಕನೆಕ್ಷನ್ ಇದ್ದಿದ್ದನ್ನು ತೆಗೆದುಬಿಟ್ಟು 2 ಸಪ್ರೇಟ್ ಟೇಬಲ್ಸ್ ಆಗಿ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಇಲ್ಲ. ಸೊ ನೋ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಕೂಡ ಸ್ಯಾಟಿಸ್ಫೈ ಆಯಿತು ಅಂತಂದರೆ ನಮ್ಮ 2NF ಅನ್ನು ನಾವು ಇವಾಗ 3NF ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸಿಂಪಲ್. ಏನು? 3 ಡಿಪೆಂಡೆನ್ಸಿಗಳಿರ್ತಾವಲ್ಲ, ಅದರಲ್ಲಿ 2 ಸಪ್ರೇಟ್ ಮಾಡಿ ಬರಿಬೇಕಷ್ಟೆ. ಈಗ ನೋಡಿ ಯಾವ ರೀತಿ ಕಂಡುಹಿಡಿತೀನಿ? ಫೀಸು ಡಿಪಾರ್ಟ್ಮೆಂಟು. ಸೊ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಂತ ಅಂದರೆ ಅದ್ರ ಫೀಸ್ ಎಷ್ಟು ಅಂತ ನನಗೆ ಗೊತ್ತಾಗುತ್ತೆ. ಈಗ ನಾನೇನಾದ್ರೂ ಒಬ್ಬ ಇಂಡಿವಿಜುವಲ್ಲು ಒಂದು ಡಿಪಾರ್ಟ್ಮೆಂಟನ್ನು ಚೂಸ್ ಮಾಡಿದ್ರೆ
ಡಿಪಾರ್ಟ್ಮೆಂಟ್ ಇಲ್ಲಿ ಸಪ್ರೇಟ್ ಟೇಬಲಲ್ಲಿ ಇರೋದ್ರಿಂದ ಸಪ್ರೇಟ್ ಟೇಬಲಿಂದನೇ ನನಗೆ ಫೀಸ್ ಗೊತ್ತಾಗುತ್ತೆ ಆ ರೀತಿ. ಸೊ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನ ತೆಗ್ದಿದ್ದೀವಿ. ಈಗ ನೆಕ್ಸ್ಟ್ ಹೋಗೋಣ BCNF. ಸೊ ಇವಾಗ ಎರಡನೇದಾಗಿ BCNF ಅಂದರೆ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದನ್ನು ನಾವು ಅಡ್ವಾನ್ಸ್ಡ್ ವರ್ಷನ್ ಆಫ್ 3NF ಅಥವಾ 3.5NF ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇದೊಂದು ಅಡ್ವಾನ್ಸ್ಡ್ ವರ್ಷನ್ ಆಫ್ 3NF. ಸೊ ಇವಾಗಲೇ ಗೊತ್ತಾಗಿರುತ್ತೆ ನಿಮಗೆ ಅಡ್ವಾನ್ಸ್ಡ್ ವರ್ಷನ್ ಆಫ್ 3NF ಅಂತಂದರೆ ಮೊದಲಿಗೆ ಅದು 3NF ಆಗಿರಬೇಕು. ಅಂದ್ರೇನು, ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಇರಕೂಡ್ದು. ಈಗ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ನ ಯಾವ ರೀತಿ ತೆಗಿಬೇಕು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಕೊಟ್ಟಿರುವಂತಹ 3NFನ ಟೇಬಲನ್ನು ನಾನು BCNF ಆಗಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ನೋಡಿ, ಇಲ್ಲಿ ಫಾರ್ ಎನಿ ಡಿಪೆಂಡೆನ್ಸೀಸ್ A ಗಿವ್ ರೈಸ್ ಟು B, A ಮಸ್ಟ್ ಬಿ ದ ಸೂಪರ್ ಕೀ. A ಮಸ್ಟ್ ಬಿ ದ ಸೂಪರ್ ಕೀ. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಐಡಿಯನ್ನು A ಅಂದ್ಕೊಂಡ್ರೆ, ಡಿಪಾರ್ಟ್ಮೆಂಟನ್ನು B ಅಂದ್ಕೊಂಡ್ರೆ ನೋಡಿ, A ಈಸ್ ದ ಸೂಪರ್ ಕೀ ಫಾರ್ B. ನೀವು ಜಸ್ಟ್ ಡಿಪಾರ್ಟ್ಮೆಂಟ್ ID ಹೊಡೆದ್ರೆ ಸಾಕು, ಏನು ಸಿಗುತ್ತೆ ನಿಮಗೆ, ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತೆ. ಈಗ ನೇಮ್ ಇದೆ ಅಲ್ವೇನಪ್ಪ, ಈಗ ನೀವೊಂದು ಡಿಪಾರ್ಟ್ಮೆಂಟಿಗೆ ಸೇರ್ಕೊತೀರಾ, ಯಾರು A ಅನ್ನೋರು. ಸೊ ಇವಾಗ ಏನಾಯಿತು, ಅವರು ಏನಾದ್ರೂ ಅವನ ಡಿಪಾರ್ಟ್ಮೆಂಟ್ ಐಡಿಯನ್ನು ಹೊಡೆದ್ರೆ ಸಾಕು, ಆ ಐಡಿನ ಯೂಸ್ ಮಾಡಿಕೊಂಡು ನೀವು ಅವನು ಯಾವ ಡಿಪಾರ್ಟ್ಮೆಂಟ್ ಅಂತ ಕಂಡುಹಿಡಿಬೋದು. ಸೊ ಇವಾಗ ಏನು ಮಾಡಬೇಕು, ಈ ಡಿಪಾರ್ಟ್ಮೆಂಟ್ ID A ಮತ್ತು ಡಿಪಾರ್ಟ್ಮೆಂಟ್ B, A ಮಸ್ಟ್ ಬಿ ದ ಸೂಪರ್ ಕೀ ಅಲ್ವಾ. ಸೊ ಇವೆರಡನ್ನು ಯೂಸ್ ಮಾಡಿಕೊಂಡು ನಾನು ಸಪ್ರೇಟ್ ಟೇಬಲನ್ನು ಕ್ರಿಯೇಟ್ ಮಾಡಬೇಕು. ಸೊ ಡಿಪಾರ್ಟ್ಮೆಂಟ್ ID ಮತ್ತು ಡಿಪಾರ್ಟ್ಮೆಂಟನ್ನು ಯೂಸ್ ಮಾಡ್ಕೊಂಡು, ಡಿಪಾರ್ಟ್ಮೆಂಟ್ ID ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ID 11 ಆಗಿದ್ದರೆ ಡಿಪಾರ್ಟ್ಮೆಂಟ್ ಯಾವುದು, CSC. ಡಿಪಾರ್ಟ್ಮೆಂಟ್ ID 11 ಆಗಿದ್ದರೆ CSC. ರಿಪೀಟಾಗಿ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ID 12 ಆಗಿದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಡಿಪಾರ್ಟ್ಮೆಂಟ್ ID ಏನಾದ್ರೂ 13 ಆಗಿದ್ದರೆ ಡೇಟಾ ಸೈನ್ಸ್. ಈಗ ಇಷ್ಟನ್ನು ಮಾತ್ರ ನಾನು ಸಪ್ರೇಟ್ ಟೇಬಲ್ ಆಗಿ ಮಾಡಿದೆ. ಇನ್ನು ಉಳಿದಿರುವಂಥದ್ದೇನು, USN ಮತ್ತು ನೇಮ್. ಸೊ ಇದನ್ನು ನಾನು ಸಪ್ರೇಟ್ ಟೇಬಲ್ ಆಗಿ ಮಾಡಬೇಕು. USN ಮತ್ತು ನೇಮನ್ನು ನಾನು ಸಪ್ರೇಟ್ ಟೇಬಲ್ ಆಗಿ ಮಾಡ್ತೀನಿ. 1 2 3 4 A B B C C D D. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾನು ಟ್ರಾನ್ಸಿಟಿವ್ ಎಡ್ಜು ಆಲ್ರೆಡಿ ರಿಮೂವ್ ಆಗಿದೆ. ನೋಡಿ ಇಲ್ಲೆಲ್ಲೂ ಕೂಡ ಟ್ರಾನ್ಸಿಟಿವ್ ಎಡ್ಜ್ ಅಥವಾ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಇಲ್ಲ. ಇಲ್ಲಿ ನಾನೇನಾದ್ರೂ ಈ ಸಪ್ರೇಟ್ ಟೇಬಲಲ್ಲಿರುವಂಥ ನೇಮನ್ನು ತೊಗೊಂಡ್ರೆ ಆ ನೇಮಿಂದ ನಾನು ಈಸಿಯಾಗಿ ಡಿಪಾರ್ಟ್ಮೆಂಟ್ ಐಡಿಯನ್ನು ಹುಡುಕ್ಕೋಬೋದು. ಆ ಡಿಪಾರ್ಟ್ಮೆಂಟ್ ID ಏನಾದ್ರೂ ಸಿಕ್ಕಿದ್ರೆ ಸಪ್ರೇಟ್ ಟೇಬಲಲ್ಲಿರುವಂಥ ಡಿಪಾರ್ಟ್ಮೆಂಟ್, ಆ ಒಬ್ಬ ನೇಮಿನ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೂಡ ನಾನು ಡಿಪಾರ್ಟ್ಮೆಂಟ್ IDಯಿಂದ ತಿಳ್ಕೊತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು BCNF ಮತ್ತು 3NF ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಪಾರ್ಟ್ 1 ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.